ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ನೈಟಿಂದ ಶುರು ಮಾಡ್ತಾ ಇದ್ದೀನಿ. ಬಿಕಾಸ್ ಬೆಳಗ್ಗೆಯಿಂದ ಇನ್ನೂ ಕೆಲಸ ಮುಗ್ದಿರಲಿಲ್ಲ. ನಾನು ಡೀಪ್ ಕ್ಲೀನ್ಗೆ ಇಟ್ಕೊಬಿಟ್ಟಿದ್ದೆ. ಒಂದೊಂದೂ ಎಲ್ಲ ತೊಳೆದು ಕ್ಲೀನ್ ಮಾಡೋಕ್ಕೆ ಸಿಕ್ಕಾಬಿಡ ಕಷ್ಟ ಆಗ್ಬಿಡುತ್ತೆ. 1 ವೀಕಿಂದ ಡೀಪ್ ಕ್ಲೀನ್ ಹಿಡಿದಿದ್ದು ಇವತ್ತು ಕಂಪ್ಲೀಟಾಗಿ ಮುಗ್ದಿದೆ. ಸೊ ಇದೆಲ್ಲ ಮುಗಿಸಿ ಸ್ನಾನ ಮಾಡಿ ಇವಾಗ ಅಪ್ಪು ಬರ್ಡೇಗೆ ನೈಟ್ ಕಟ್ ಮಾಡಲಿಕ್ಕೆ ಕೇಕ್ ತರಕ್ಕೆ ಹೋಗ್ತಾ ಇದ್ದೀವಿ. ಆರ್ಡ್ರ್ ಕೊಟ್ಟಿದ್ದೀವಿ, ಆಲ್ರೆಡಿ ತೊಗೊಂಬರ್ಬೇಕು. ಇನ್ನೊಂದು ನಾಳೆಗೆ ಆರ್ಡ್ರು ಅವನೇನು ಯಾವುದೋ ಸೆಲೆಕ್ಟ್ ಮಾಡಿದ್ದಾನಂತೆ, ಅದು ಯಾವುದೋ ಕಾರ್ ಅಂತೆ. ಸೊ ಅದನ್ನೇನು ಆರ್ಡ್ರ್ ಕೊಟ್ಕೊಂಡಿದ್ದಾನೆ, ಅಪ್ಪುನೇ ಸೆಲೆಕ್ಟ್ ಮಾಡಿ. ಇವಾಗ ನೈಟ್ ಕಟ್ ಮಾಡೋಕ್ಕೆ ಕೇಕ್ನ ತರಲಿಕ್ಕೆ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗ್ಬಿಟ್ಟು ತೊಗೊಂಡು ಬರೋಣ. ಮತ್ತು ಒಂದು ಗುಡ್ ನ್ಯೂಸ್ ಹೇಳಿದ್ನಲ್ಲ, ಸೊ ಆ ಗುಡ್ ನ್ಯೂಸ್ನ ಈ ವ್ಲಾಗಲ್ಲೇ ನಾನು ಶೇರ್ ಮಾಡ್ತೀನಿ. ಸೊ ಈಗ ಹೋಗೆಲ್ಲ ರೆಡಿ ಮಾಡ್ತೀವ ಇಲ್ವಾ? ಮಾಡ್ತೀವಲ್ಲ ನೈಟು. ಸೊ ಎಲ್ಲ ರೆಡಿ ಮಾಡ್ಕೋಬೇಕು. ಆದ್ರೂ 2 ಮಕ್ಕಳು ಕಟ್ಕೊಂಡು ಸೊ ಇಷ್ಟೆಲ್ಲ ಮಾಡೋದು ನಾಟ್ ಈಸಿ. ಸೊ ಮಾಡ್ತಾಯಿದ್ವಿ ನಾವು ಅದನ್ನು. ಸೊ ಅದು ಬಿಗ್ ಸ್ಟೆಪ್ ತೊಗೊಂಡು ಮಾಡ್ತಾಯಿದ್ವಿ ಅಂದರೆ ಈಸಿ ಅಲ್ಲವೇ ಅಲ್ಲ ಇದು. ಏನು ಎತ್ತ ಅಂದ್ಬಿಟ್ಟು ಈ ವ್ಲಾಗಲ್ಲೇ ಗೊತ್ತಾಗೋಗುತ್ತೆ. ಏನೇನು ಕೆಲವೇ ಒಂದು ಅಷ್ಟು ಹವರ್ಸಲ್ಲಿ ನಿಮಗೆ, ಹವರ್ಸ್ ಅಲ್ಲ, ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಈಗ ಹೋಗಿ ಕೇಕ್ ತೊಗೊಂಡು ಬರೋಣ. ಸೊ ಗುಡ್ ನ್ಯೂಸ್ನ ರಿವೀಲ್ ಮಾಡೋವಂಥ ವ್ಲಾಗು. ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ. ಸೊ ನೋಡೋಣ, ಐಟಮ್ಸ್ಗಳೆಲ್ಲ ಬರ್ತಾಯಿದೆ, ಅದೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ನಾಳೆ. ಸೊ ಹ್ಯಾರಿ ಸೂಪರ್ ಎಕ್ಸೈಟೆಡ್. ಕೆಲಸ ನೆನೆಸ್ಕೊಂಡ್ರೆ ನಿನ್ನೆ ಜ್ವರ ಬರ್ತಾ ಇದೆ, ಜ್ವರ ಬರಂಗಾಗ್ತಿತ್ತು. ಇವತ್ತು ಕೆಲಸಗಳು ಶುರು ಆಯ್ತಲ್ಲ, ಸೊ ಶುರು ಆಗಿ ಆಲ್ಮೋಸ್ಟ್ ಇಷ್ಟು ದಿನ ಏನು ಕೆಲಸ ಮಾಡ್ತಿರ್ಲಿಲ್ಲ ನಾವು. ಇಷ್ಟು ದಿನ ಏನು ಕೆಲಸ ಮಾಡ್ತಿರ್ಲಿಲ್ಲ. ಇಷ್ಟು ದಿನ ಅದೇನೋ ಒಂಥರ ಫುಲ್ ಕಟ್ ಆಗ್ತಂಗೆ ಆಗ್ಬಿಟ್ಟಿತ್ತು. ಸೊ ರಿಸರ್ವ್ಡ್ ಥರ ಒಂದೇ ಏನೋ ಸ್ಟಿಕ್ ಒಂಥರ ಆಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಅದೇನೋ ಒಂಥರಲ್ಲ ಮೈ ಕೊಡುಕೊಂಡು ಎದ್ದು ಕೆಲಸ ಶುರು ಮಾಡಿದ್ವಿ ಅಂತ ಹಂಗೆ ಒಂದು ಮೈ ಕೊಡುಕೊಂಡು ಎದ್ದು ಈಗ ಕೆಲಸಗಳೆಲ್ಲ ಪಟಪಟ ಅಂತ ಮುಗ್ದಿದೆ. ಸೊ ಇವತ್ತು ನೆನ್ನೆ ಎಲ್ಲ ಆಲ್ಮೋಸ್ಟ್ ಒಂದು 50% ಕೆಲಸ ಮುಗಿಸಿದ್ದೀವಿ. ಇನ್ನೊಂದು 50% ಕೆಲಸ ಬಾಕಿ ಇದೆ. ಆ 50% ಈ ವೀಕಲ್ಲಿ ಮುಗಿಸ್ಕೊತೀವಿ. ಇದು ಯಾವಾಗಲೂ ಮುಗಿಬೇಕಿತ್ತು. ಹೌದು. ಸೊ ಅದು ಆಗಿರಲಿಲ್ಲ. ಒಂದಷ್ಟು ಜನ ಹಸುವೇನೋ ಅಥವಾ ಬೇಕು ಅಂತ ಲಾಕ್ ಆಗಿದ್ದು ಗೊತ್ತಿಲ್ಲ ಏನಕ್ಕೆ ಅಂತ. ಸೊ ಆ ಲಾಕಿಂದ ಹೊರಗಡೆ ಬಂದಮೇಲೆ ಸೊ ಸೂಪರ್ ಗುಡ್, ಗೋಯಿಂಗ್ ಗುಡ್. ಹೌದು, ಏನೋ ಒಂಥರ ಫುಲ್ಲು ಪಾಸಿಟಿವ್ ವೈಬ್ಸ್ 2 ಡೇಸಿಂದ. ಹೌದು, ಆ ಪಾಸಿಟಿವ್ ವೈಬ್ಸಲ್ಲೇ ಇವಾಗ ಮುಂದಕ್ಕೆ ಓಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಈ ಪಾಸಿಟಿವ್ ವೈಬ್ಸ್ ಏನು ಶುರು ಮಾಡಿದ್ದೀವಿ, ಮತ್ತು ಒಂದು ನೆಕ್ಸ್ಟ್ ಬಿಗ್ ಸ್ಟೆಪ್ ತಗೋತಿದ್ದೀವಿ. ಸೊ ಅದಕ್ಕೆ ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಇನ್ನೂ ಒಂಥರ ಭಯ ನನಗೆ ಕಣ್ಣೀರು ಬಂದ್ಬಿಡುತ್ತೆ ಖುಷಿಗೆ ಬೇಗ. ಸೊ ಗೊತ್ತಿಲ್ಲ ಅವತ್ತಿನ ದಿನ. ಸೊ ನಾನು ಎಷ್ಟು ಕಣ್ಣೀರು ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ನೋಡೋಣ ಎಷ್ಟು ಜನ ಪ್ರೀತಿನ ಕೊಡ್ತಾರೆ ಅಂತ. ಸೂಪರ್ ಎಕ್ಸೈಟೆಡ್ ಗೈಸ್, ಸೂಪರ್ ಎಕ್ಸೈಟೆಡ್. ನಾವು ಇಲ್ಲಿ ನೋಡೋಣ ಹೆಂಗಾಗುತ್ತೆ ಅಂತ. ನನ್ನ ಪ್ರಕಾರ ನಾನು ಅಂದ್ಕೊಂಡಿರೋ ಥರನೇ ಎಲ್ಲ ಪ್ಲ್ಯಾನ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಸಪೋರ್ಟ್ ಹಿಂಗೆ ಮುಂದುವರ್ಸ್ಕೊಂಡು ಹೋದರೆ ಸೊ ನಾವಿನ್ನೂ ನೆಕ್ಸ್ಟ್ ಸ್ಟೆಪ್ ತೊಗೊಳೋದಕ್ಕೆ ನಮಗೂ ಒಂಥರ ಹುಮ್ಮಸ್ ಬರುತ್ತೆ. ಹೌದು. ಸೊ ಬನ್ನಿ ಇವಾಗ ಕೇಕ್ ಇಸ್ಕೊಂಬರೋಣ. ರೆಡಿ ಇದೆಯಾ ಕೇಕ್? ಕೇಕ್ ರೆಡಿ ಇದೆ. ಅವ್ರಿಗೇನು 1/2 an hourಗೆಲ್ಲ ಮಾಡಿಕೊಟ್ಬಿಡ್ತಾರೆ ನಮಗೆ. ಅಂದರೆ ನಾವು ಒಂದು ಇಲ್ಲಿ ವಿವೇಕಾನಂದ ಸರ್ಕಲಲ್ಲಿ ಮಾಡಿಸ್ತೀವಿ. ಅದು ಬಿಟ್ಟರೆ ಇನ್ನೊಂದು ದರ್ಶ್ ಬೇಕ್ರಿಲಿ ಮಾಡಿಸ್ತೀವಿ, ಅದು TK ಲೇಔಟು. ಸೊ ಬಟ್ ಇವತ್ತು ನಾವು ಆರ್ಡ್ರ್ ಕೊಟ್ಟಿರೋದು ವಿವೇಕಾನಂದ ಸರ್ಕಲಲ್ಲಿ ಕೊಟ್ಟಿಲ್ಲ. ಸೊ TK ಲೇಔಟಲ್ಲಿ ಕೊಟ್ಬಿಟ್ಟಿದ್ದೀವಿ. ಸೊ ಬನ್ನಿ ಇಸ್ಕೊಂಬ. ಸೊ ಅದ್ರ ಮಧ್ಯ ಅಪ್ಪು ಬರ್ಡೇನೂ ಅದನ್ನು ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಕರ್ತವ್ಯ, ಅದು ಮಾಡಲೇಬೇಕು. ಅದೆಲ್ಲ ಬರ್ಡೇ ಎಲ್ಲ ಸೆಲೆಬ್ರೇಷನ್ಸ್ಗಳು ಅಂದರೆ ನಾವೊಂದು ಸ್ಟೆಪ್ ಮುಂದೆನೇ ಇರ್ತೀವಿ ಯಾವಾಗೂ. ಬ್ಯಾಕ್ಔಟ್ ತಗೊಳ್ಳಲ್ಲ ನಾವು. ಅಯ್ಯೋ ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋಣ, ಹಂಗೆ ಮಾಡ್ಕೊಳ್ಳೋಣ, ಹಿಂಗೆ ಮಾಡ್ಕೊಳ್ಳೋಣ ಅಂತ ಇಲ್ಲ. ಸೊ ಅದೆಲ್ಲ ಒಂದು ಅವನಿಗೂ ಒಂದು ಖುಷಿ. ಸೊ ಆ ಮೊಮೆಂಟ್ಸ್ನ ಅವನು ಖುಷಿ ಪಡ್ತಾನಲ್ವಾ. ಸೊ ಹೊಸ ಬಟ್ಟೆ ಹಾಕೊಳ್ಳೋದು, ಕೇಕ್ ಕಟ್ ಮಾಡೋದು, ಹೊಸ ಬಟ್ಟೆ ಎಲ್ಲ ಬಟ್ಟೆಗಳು ಇಲ್ಲ ಅಂದ್ರೆ ಅವ್ನು ಎಷ್ಟು ಜೊತೆ ಚೇಂಜ್ ಮಾಡಿ ಬಿಸಾಕ್ಬಿಡ್ತಾನೆ ನಾಳೆ ಇವತ್ತಿಂದಾನೇ ನೈಟು. ಸೊ
ವರ್ಷಕ್ಕೆಲ್ಲ ಅಂದ್ರು ಗೈಸ್ ನಮಗೆ ಬಟ್ಟೆಗಳು 365 ದಿನಕ್ಕೆ 365 ಜೊತೆನೂ ತಗೋತೀವಿ ನಾವು, ಅದಕ್ಕೂ ಮೇಲೆ ಆಗ್ಬಿಟ್ಟಿರುತ್ತೆ. ಸೊ ಮನುಷ್ಯ ನೀನು ಸ್ವಂತ ಮನೇಲಿ ಇದೆಯಾ ಅಂತ ನೋಡಲ್ಲ. ಈಗ ಹೊರಗಡೆ ಬಂದಾಗ ನೀನು ಯಾವುದ್ರಲ್ಲಿ ಬಂದೆ, ನೀನು ಏನು ಹಾಕಿದೀಯಾ ಅಂತ ನೋಡ್ತಾರೆ ಹೊರತು ನೀನು ಯಾವ ಮನೇಲಿ ಇದೆಯಾ ಅಂತ ಹೊರಗಡೆ ಜನ ನೋಡಲ್ಲ. ಸೊ ಏನಂತೀಯ ರೀ? ಹೌದು, ಮೇನ್ಲಿ ನಾವು ಹೆಂಗೆ ಹೊರಗಡೆಗೆ ನಾವು ಹೆಂಗೆ ತೋರಿಸ್ಕೋತೀವಿ, ನಮ್ಮ ಔಟ್ಫಿಟ್ ಏನು, ನಮ್ಮ ಬಿಹೇವಿಯರ್ ಏನು, ಅದು ಮೇನ್ ಆಗಿ ಇದು ಮಾಡ್ತೀವಿ. ಅದು ಬಿಟ್ಟು ಬೇರೆ ಏನು ನೀನು ಯಾವ ಮನೇಲಿ ಇದೆಯಾ ಅದು ಇದು ಏನು ನೋಡಲ್ಲ, ಯಾರು ಜಡ್ಜ್ ಮಾಡಲ್ಲ. ಸೊ ಎಲ್ಲ ಕಡೆನೂ ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ಹೆಂಗೆ ಹೋಗ್ಬೇಕು ಅನ್ನೋದನ್ನ ಹಂಗೆ ಕಲಿಬೇಕು. ಹಂಗೆ ನಾವು ಎಲ್ಲೆಲ್ಲಿ ಹೆಂಗೆ ಹೋಗ್ಬೇಕು ಹಂಗೆ. ಈಗ ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತೀವಿ, ಅದೇ ಮದುವೆ ಫಂಕ್ಷನ್ ಅಟೆಂಡ್ ಮಾಡ್ಬೇಕಾದ್ರೆ ಹೆಂಗೆ ಅಟೆಂಡ್ ಮಾಡ್ತೀವಿ, ನಾರ್ಮಲ್ ಹೋಟ್ಲಿಗೆ ಹೋಗುವಾಗ ಹೆಂಗೆ ಹೋಗ್ತೀವಿ, ಹೈಫೈ ಹೋಟ್ಲಿಗೆ ಹೋಗುವಾಗ ಹೆಂಗೆ ಹೋಗ್ತೀವಿ, ಆ ಥರ ಆ ಪ್ಲೇಸ್ಗೆ ಆ ಥರ ಇದ್ರೆ ಸೊ ಆ ರೆಸ್ಪೆಕ್ಟ್ ಹಂಗೆ ತಾನಾಗೆ ಬರುತ್ತೆ. ಸೊ ಅದನ್ನ ನಾವು ಯಾರು ಕೇಳ್ಬಿಟ್ಟು ರೆಸ್ಪೆಕ್ಟ್ ತಗೊಳ್ಳೋದಲ್ಲ. ಸೊ ಅವ್ರಿಗೆ ಬರಬೇಕು, ಎದುರುಗಡೆ ನಮ್ಮ ಅಪೋಸಿಟ್ ಇರ್ತಾರಲ್ಲ ಅವ್ರಿಗೆ ಅನ್ನಿಸ್ಬೇಕು, ಓ ಇವರು ಹಿಂಗಿದ್ದಾರೆ, ಹಿಂಗೆ ರೆಸ್ಪೆಕ್ಟ್ ಕೊಡಬೇಕು, ಈ ಥರ ಹಿಂಗೆ ಅಂತ. ಸೊ ಅದನ್ನ ತಾನಾಗೆ ಕೇಳಿ ಪಡ್ಕೊಳ್ಳೋದಲ್ಲ, ತಾನಾಗೆ ತಾನು ಬರಬೇಕು. ಹೌದು. ಸೊ ಬಟ್ಟೆ ಬಗ್ಗೆನೇ ಮಾತಾಡಿದ್ವಿ, ಏನಕ್ಕೆ ಅಂತ ಆಲ್ರೆಡಿ ಒಂದಷ್ಟು ಹಿಂಟ್ ಕೊಟ್ಟುಬಿಟ್ಟಿದ್ದೀವಿ. ಸೊ ಮನೆಗೆ ಹೋಗಿ ರಿವೀಲ್ ಮಾಡ್ತೀನಿ. ಅಪ್ಪು ಬರ್ಡೇದು ಕೇಕ್ ಕಟ್ಟಿಂಗ್ ಆದಮೇಲೆ ಅವ್ನು ಬರ್ಡೇದು ಇನ್ನೊಂದೇ ರಿವೀಲ್ ಮಾಡ್ತೀನಿ. ಸೊ ಆ್ಯಂಡ್ ಇದು May 3 ಅಪ್ಲೋಡ್ ಆಗುತ್ತೆ ವಿಡಿಯೋ. ಅಪ್ಪು ಬರ್ಡೇನೂ May 3, ಬಟ್ ನಾನು May 2 ನೈಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವರಿಬ್ರು ಏನು ಮಾಡ್ತಿದ್ದಾರೆ ನೋಡಿ, ಇವರಿಬ್ರು ಕತೆ ಹಿಂಗೆ. ಇದೇ 5 years ಬ್ಯಾಕು ಕೋವಿಡ್ ಸೀಸನ್ ಇದು. ಕೋವಿಡಲ್ಲಿ ಅಪ್ಪು ಹುಟ್ಟಿದ್ದು 2020ಲಿ. ಕೋವಿಡ್ ಸಿಚುವೇಶನು 5 years ಬ್ಯಾಕ್. ಹೌದು. ಹಾಯ್ ಹಾಯ್ ಮಾಡಿ. ಹಾಯ್ ಸಾಯ್ ಬೇಬಿ. ಇಲ್ಲ ಮಾಡಲ್ಲ. ಅವನು ಯಾವ ಕೇಕ್ ಹೇಳ್ತಾನೆ ಅದೇ ಆಗ್ಬೇಕಲ್ಲ ರೀ ಅವನಿಗೆ. ನಿಧಾನ ಅಪ್ಪು, ಇದು ಅವ್ರು ಬಿಟ್ಬಿಟ್ಟಿದಾರ ಕೆಲಸ. ಬಿಡು, ಗೊಂಬಿಲಿ ಕೂರಿಸ್ಬಿಡು. ಬೇಬಿ ಲಾಕ್ ಆನ್ ಮಾಡಲಾ? ಹಾಂ ಇದೆ ಅಲ್ವಾ ಅಪ್ಪ, ಆ ಕಡೆಯಿಂದ ತೆಗಿ. ಅದು ಎಗ್ಗಿನಾ? ಬೇರೆ ಯಾವುದು ಇರಲಿಲ್ಲ. ಇಲ್ಲ, ಇಬ್ಬರಿಗೂ ಒಂದೇನೆ ಅನ್ನೋದು, ಅದು ಇದು ಅಂತ ನಾನು ನೋಡಿ. ಹಾಂ ಸರಿ ತಗೊಳ. ಇಲ್ಲ ಖಾರ ಇದ್ರೆ ನಾನು ತಿನ್ಕೋತೀನಿ ಬಿಡು. ಬರ್ರಿ ಒಳಗಡೆ. ಅದು ಖಾರ ಇರಲ್ಲ. ಅವತ್ತಿಂದಿದು ಎಗ್ ಚಿಲ್ಲಿ ರೋಲು ಇದೆ, ಮರಿ ಎಗ್ ರೋಲ್ ಇದು. ಹಾಂ, ಆಲ್ ಕ್ಲೀನ್, ಆಲ್ ಕ್ಲಿಯರ್. ಡೀಪ್ ಕ್ಲೀನ್. ಸೇಸ್ ಗೈಸ್ ಕಡಲೆಕಾಯಿ ಇದೆ, ನಮ್ಮ ಊರಿಂದ ತಂದಿದ್ದು. ಆ್ಯಂಡ್ ಇನ್ನೇನು ಗೊತ್ತಾ ನೋಡಿ, ಇದು ಚಿಲ್ಲಿ ಚಿಕನ್ ಸಕ್ಕತ್ತಾಗಿ ಮಾಡೋರೆ ಪ್ರಮೋದ್ ಅವರು. ಇವತ್ತು ನಾನು ಕ್ಲೀನಿಂಗ್ ಇತ್ತು ಅಂದ್ಬಿಟ್ಟು ನಾನು ಏನು ಮಾಡಿಲ್ಲ. ಇದು ಮೊಳಗೆ ಕಾಳು ಸಾಂಬಾರು. ರೈಸ್ ಇಷ್ಟನಾ? ಹಾಂ, ರೈಸ್ ಇಡಬೇಕು. ಇದು ಗೊಂಬುದು, ಇದು ನಮ್ಮದು. ಈ ಕಬಾಬು ಫ್ರಿಜ್ಜಲ್ಲಿದೆ. ಫ್ರೀಸರಲ್ಲಿ ಇಲ್ಲ, ಫ್ರಿಜ್ಜಲ್ಲಿದೆ. ಇದಕ್ಕೆ ಎಷ್ಟು ಇದಾಗಿದೆ ರೈಸು ಮಾಡೋಯ್ತಲ್ಲ. ಆಯಿತಾ? ಅಪ್ಪು ಕೇಕ್ ಡಮಾರ್ ಮಾಡ್ದ, ನನ್ನ ಫೇವ್ರೇಟೇ ತಗೊಂಬಂದಿದ್ದು. ಅಯ್ಯೋ ಮಗಳು ಹಿಂದೆ ಹೋಗುವ. ಕಬಾಬ್ ಹಾಕೋಣ ಬನ್ನಿ. ನಮ್ಮ ಮನೆಗೆ ಅವನ ಫ್ರಿಜ್ ತೆಗೆದ ತಕ್ಷಣ ಇಲ್ಲಿ ಇಬ್ಬರು ಪಾಪ ಎತ್ಕೊಬಿಡ್ತಾರೆ. ಇದು ಇದು ಖಾಲಿ ಐತಲ್ಲ, ಚೀಸ್ ಅದು ಖಾಲಿ ಆಯಿತು. ಚೀಸ್ ಬಾಲ್ಸ್. ಚೆನ್ನಾಗಿತ್ತು, ತಗೊಂಡು ಹೆಚ್ಚು ಸವಾಲಾಗಿದ್ದು. ಕಬಾಬ್ ಹಾಕಿ ಊಟ ಮಾಡೋದು ನಾನು ಏನು ತಿಂದಿರಲಿಲ್ಲ. ಹೊರಗಡೆ ಒಂಚೂರು ಊಟ ಮಾಡಿ ರೆಸ್ಟ್ ಮಾಡೋಂಗಿಲ್ಲ, ಮತ್ತೆ ಕೆಲಸ ಇದೆ. ತೋರಿಸ್ತೀನಿ ನಾನು ಏನು ಕೆಲಸ ಅಂದ್ಬಿಟ್ಟು. ಇಮೇಲೆ ಹೋಗಬೇಕು. ಅಲ್ಲಿ ರೆಡಿಯಾಗಿ ಕೂತಿದೆ.
ಆ್ಯಂಡ್ ಆಲ್ ಕ್ಲಿಯರ್ ಸೂಪರ್ ಪೂರ ಕ್ಲೀನಿಂಗ್ ಆಗಿದೆ ನಮ್ಮನೆ. ಆಮೇಲೆ ಸಿಗ್ತೀನಿ ಗೈಸ್ ಊಟ ಮಾಡಿಕೊಂಡು. ಹತ್ತು ಮತ್ತೆ ಎಕ್ಸಾಮ್ ಆಗ್ತಿದ್ದಾಳೆ ನೋಡಿ ಈಗ ಅತ್ತ ತಪ್ಕೋ ಗೊಂಬು. ಬನ್ನಿ ಯಾವ ಊರಿಗೆ ಹೋಗ್ತಾ ಇದ್ದೀರಾ? ಬಾಯ್. ನಮಗೆ ಟಿ ವಿ ಶೋ ತೋರಿಸ್ತಾವ್ರು ಊಟ ಮಾಡ್ತಿದ್ರೆ. ಗೈಸ್ ಇವಾಗ ಇಲ್ಲಿರೋಷ್ಟು ಸ್ಟಾಕ್ಗೆ ನಾವು ಬಿಲ್ ಹಾಕಬೇಕು. ಸೊ ಇಲ್ಲಿ ನೋಡಿ ಮಾಡಿಸಿದ್ದೀವಿ, ಕಾಣ್ತಿದೆಯಾ? ಇದು ಬೀಳ್ತಾ ಇದೆ, ಶೇಡ್ ಬೀಳ್ತಾ ಇದೆ, ಕೊಡಿ. ಆ್ಯಂಡ್ ಇಷ್ಟೇ ಸ್ಟಾಕ್ ಅಲ್ಲ, ಇಲ್ಲಿ ನಮ್ಮ ಹತ್ರ ಒಂದು ಇವಾಗ 700 ಸೀರೆ ಪ್ರೆಸೆಂಟ್ ನಮ್ಮ ಹತ್ರ ಇರೋದು. ಇನ್ನೂ ನಾಳೆ 1000+ ಸ್ಯಾರೀಸು ಆರ್ಡರ್ ಬರ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಏನಕ್ಕೆ ಹೇಳು ನೀನೆ. ನಾವು ಭೂಮಿ ಪಮ್ಮಿ ಸ್ಯಾರಿ ಸಂಭ್ರಮನ ಮಾಡ್ತಾ ಇದ್ದೀವಿ. ಸೊ ಒಂದು ಚಿಕ್ಕ ಚೌಟ್ರಿ ನೋಡಿದ್ದೀವಿ, ನಮಗೆ ಒಂದು ಬೇಕಾಗಿತ್ತು. ಬಟ್ ಆ ಚೌಟ್ರಿ ಪ್ರೆಸೆಂಟ್ ನಮಗೆ ಅವೈಲೇಬಲ್ ಇಲ್ಲದೆ ಇರೋ ಕಾರಣ ನಾವು ಈಗ ಸದ್ಯಕ್ಕೆ ಒಂದು ಚೌಟ್ರಿ ಆ ಚೌಟ್ರಿ ಏನು ಇರ್ತಾ ಇಲ್ಲ. ನಿಮಗೆ ಇನ್ಸ್ಟಾಗ್ರಾಮ್ ಭೂಮಿ ಪಮ್ಮಿ ಕಲೆಕ್ಷನಲ್ಲಿ ಬರುತ್ತೆ. ಯಾವತ್ತೂ ಏನು ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ನೂ ಒಂದು 4-5 ದಿನ ಟೈಮ್ ಇದೆ. ಸೊ ಬೇಗ ಡೇಟ್ ಹೇಳೋದು ಬೇಡ, ಬೇರೆಯವ್ರಿಗೆ ಅದು ಇದಾಗ್ಬಿಡುತ್ತೆ, ಅವ್ರುಗಳಿಗೆ ಹಿಂಟ್ ಹೋದಂಗೆ ಆಗುತ್ತೆ ಬೇರೆ ಊರುಗಳಿಗೆ ಅಂದ್ಬಿಟ್ಟು ನಾನು ಈಗಲೇ ಡೇಟ್ ಹೇಳ್ತಾ ಇಲ್ಲ. ನಾವು ಭೂಮಿ ಪಮ್ಮಿ ಸ್ಯಾರಿ ಸಂಭ್ರಮನ ಮಾಡ್ತಾ ಇದ್ದೀವಿ. ಸೊ ಬಿಫೋರ್ 2 ಡೇಸ್ ನಾನು ವ್ಲಾಗ್ ಹಾಕ್ತೀನಿ. ಸೊ ನೀವೆಲ್ಲರೂ ಬಂದು ನಮ್ಮ ಸ್ಯಾರಿ ಸಂಭ್ರಮದಲ್ಲಿ ಬಂದು ನೋಡಿಕೊಂಡು, ಸೊ ನಮ್ಮನ್ನು ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗ್ಬೋದು. ನಿಮ್ಗೆ ಇಷ್ಟವಾಗಿರೋ ಸ್ಯಾರಿನೂ ಕೂಡ ಪರ್ಚೇಸ್ ಮಾಡ್ಬೋದು. ಇಷ್ಟೇ ಕಲೆಕ್ಷನ್ ಅಲ್ಲ, ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ಸ್ ಬರ್ತಾ ಇದೆ. ಸೊ ಅಲ್ಲಿ ಸ್ಯಾರೀಸ್ ಪ್ರೈಸ್ಗಳು ಕನ್ಫ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ ಅಂದರೆ, ಸೊ ಈ ಥರ ಒಂದು ಬಿಲ್ನ ಇವಾಗ ಸ್ಟಾಪ್ಲರ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಈ ರೀತಿ ಸ್ಟಾಪ್ಲರ್ ಮಾಡಿದ್ರೆ ನೀವು ಅಲ್ಲಿ ಬರ್ತೀರಲ್ವಾ, ಈ ಥರ ಇರುತ್ತಲ್ಲ. ಸೊ ನೀವು ಈ ರೀತಿ ತೆಗೆದ್ರೆ ನಿಮಗೆ ಇಲ್ಲಿ ಪ್ರೈಸ್ ಗೊತ್ತಾಗ್ಬಿಡುತ್ತೆ ಆರಾಮಾಗಿ, ಅದ್ರ ಪ್ರೈಸ್ ಎಷ್ಟು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ 1 ವೀಕಿಂದ ಕಷ್ಟಪಟ್ಟು ಎಲ್ಲನೂ ಮಾಡಿ, ಚೌಟ್ರಿಗೆಲ್ಲ ಅಡ್ವಾನ್ಸ್ ಕೊಟ್ಟು, ಶಾಮಿಯಾನದವ್ರಿಗೆ ಹೇಳಿ, ಫ್ಲಕ್ಸ್ ಎಲ್ಲ ಹೇಳಿ ಎಲ್ಲ ರೆಡಿಯಾಗಿದೆ. ಸೊ ಇನ್ನೇನು ಡೇಟ್ನ ರಿವೀಲ್ ಮಾಡಬೇಕು. ಸ್ಯಾರಿ ಸಂಭ್ರಮಕ್ಕೆ ನೀವೆಲ್ಲರೂ ಬಂದು ನನಗೆ ಹೆಂಗೆ ಆನ್ಲೈನಲ್ಲಿ ಸಪೋರ್ಟ್ ಮಾಡಿದ್ರಿ, ಡೈರೆಕ್ಟ್ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕಾಯ್ತಾ ಇರ್ತೀನಿ ನೀವೆಲ್ಲರಿಗೋಸ್ಕರ ಬಂದೇ ಬರ್ತೀರಾ ಅಂತ. ಡೇಟ್ ಕಮಿಂಗ್ ಸೂನ್. ಭೂಮಿ ಪಮ್ಮಿ ಕಲೆಕ್ಷನ್ ಆ್ಯಂಡ್ ಭೂಮಿಕಾ ಪ್ರಮೋದ್ ಭೂಮಿಕಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಡೇಟ್ ಕೊಡ್ತೀನಿ, ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಅಪ್ಡೇಟ್ ಕೊಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಸ್ಯಾರಿ ಸಂಭ್ರಮಕ್ಕೆ. ಇವಾಗ ಬಿಲ್ಲೆಲ್ಲ ಹಾಕಬೇಕು 700 ಸ್ಯಾರಿಗೆ. ನಾಳೆ ಮತ್ತೆ 1000 ಸ್ಯಾರೀಸ್ ಬರುತ್ತೆ, ಅದಕ್ಕೆ ಹಾಕಬೇಕು. ಎವ್ರಿ ಡೇ ಸ್ಟಾಕ್ ಬರ್ತಾ ಇರುತ್ತೆ. ಬಟ್ ನಾವು ಸ್ಯಾರಿ ಸಂಭ್ರಮ ಮಾಡ್ತೀವಿ ಅಂದರೆ ಏನು 100-200 ಸೀರೆ ಇಟ್ಕೊಂಡು ಮಾಡೋಕ್ಕಾಗಲ್ಲ. ನಾವು ಒಂದು 20 ಲಾಖಷ್ಟು ಬಂಡವಾಳನ ಹಾಕಿ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನಮ್ಮ ಒಂದು ಸ್ಯಾರಿ ಬಿಸ್ನೆಸ್ ಮೇಲೆ ಹೀಗೆ ಇರಲಿ. ಆ್ಯಂಡ್ ಎಕ್ಸಿಬಿಷನಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲನೂ ನೋಡೋಕ್ಕೆ ನಾವು ಕಾಯ್ತಾ ಇರ್ತೀವಿ. ಸೊ ಯಾವತ್ತೂ ಏನು ಅಂತ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಬನ್ನಿ ಎಲ್ಲರಿಗೂ ಈಗ ಬಿಲ್ ಹಾಕೋಣ. ಸ್ಟೆಪ್ಲರ್ ಬನ್ನಿ ಹಾಕ್ಬಿಡೋಣ. ಆನ್ ಮಾಡೋ. ಎಸ್ ಗೈಸ್, ಇವಾಗ್ತೇನೆ ಒಂದು 200 ಸೀರೆ ಮಾಡಿದ್ವಿ ರೀ, ಅಷ್ಟೇ ಆಗಿದ್ದು. ಸೊ ಇವಾಗ ಅಪ್ಪು ಬರ್ಡೇ ಮಾಡಬೇಕಲ್ವಾ, ಅದಕ್ಕೇ ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು ನಿಮಿಷ ಇದೆ ಅಪ್ಪು ಬರ್ಡೇಗೆ, 1 ನಿಮಿಷ ಇದೆ. ಅವ್ರಿಗೇನು ಕೊಡ್ತೀಯಾ? ಗಿಫ್ಟ್ ಕೊಡ್ತೀಯಾ? ನಾವೇ ಕೊಡ್ಸಿದ್ದೀವಲ್ಲ. ಹ್ಯಾಪಿ ಬರ್ಡೇ ಅಪ್ಪು, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಮಾಡು ಅಣ್ಣಗೆ.
ಹ್ಯಾಪಿ ಬರ್ಡೇ ಅಪ್ಪು, ಹ್ಯಾಪಿ ಬರ್ಡೇ. ನಡಿ ಹೊಸ ಬಟ್ಟೆ ಹಾಕು. ಕರೆಕ್ಟಾಗಿ 12 ಗಂಟೆ. ನಾನು ಸೆಲೆಕ್ಟ್ ಮಾಡ್ತೀನಿ. ಅಪ್ಪು ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಲೇಟ್ ಲತೀಫ್. ಗೊಂಬು ವಿಶ್ ಮಾಡು ಅಣ್ಣಗೆ. ಸೆಕೆಂಡ್ ಮಾಡು ಅಣ್ಣಗೆ ಗೊಂಬು ಕೊಡೋ. ಹ್ಯಾಪಿ ಬರ್ಡೇ. ಕಿಸ್ ಕೊಟ್ಬಿಡು ಅಣ್ಣಗೆ. ಕಿಸ್ ಕೊಟ್ಬಿಡು ಮಗನ. ಅಯ್ಯೋ. ಸೊ ಬನ್ನಿ ಇವಾಗ ಅಪ್ಪು ಕೇಕ್ ಕಟ್ ಮಾಡಿಸಿ, ಅವನು ಆಲ್ರೆಡಿ ನಂದು ಕೇಕು ಅಂದ್ಬಿಟ್ಟು ಇಲ್ಲಿ ಡಮಾರ್ ಮಾಡಿದೆ. ಒಂದು ಅಷ್ಟು ಕಿತ್ತೋಗಿದೆ. ಕೇಕ್ ಕಟ್ ಮಾಡಿಸಿ ನಿದ್ದೆ ಮಾಡೋಣ. ಮತ್ತೆ ನಾಳೆ ಹೋಗಿ ಬಿಲ್ಲಿಂಗ್ ಹಾಕಬೇಕು. ಲೆಟ್ಸ್ ಗೋ. ನಾನು ಇವತ್ತು ಬಟ್ಟೆ ಅಮ್ಮ ಕರ್ಸಿದ್ದಾರೆ ಇಷ್ಟೊಂದು ಖರ್ಚು ಪಟ್ಟು. ನಾಳೆ ಹಾಕೋಬಿಡು ಅಪ್ಪು ಸೂಟು, ಆಯಿತಾ? ಗಾಂಧೀಜಿ. ಸೊ ಇವನು ಸರ್ ಮಾಲೆ ಬಿಲ್ಲು ಚೆನ್ನಾಗಿದೆ. ಅಪ್ಪು ನಾಳೆಗೂ ಬೇಕು ಇನ್ನು. ಇಲ್ಲಿ ನೋಡಿ ಎಷ್ಟು ಒಂದು ಹಾಕ್ಸ್ಕೊಂಡಿದ್ದಾನೆ. ಚಡ್ಡಿ ಇದು ಅಪ್ಪು ವೆಯ್ಟ್ ಅಪ್ಪು. ಇದು ಡ್ರೆಸ್ ಹೆಂಗೋ ಮಾಡ್ತೀಯಾ? ರೆಡ್ ಇದೊಂದು. ಸೊ ಇದು ಹಾಕಬಿಡ ತಳ. ಆ್ಯಂಡ್ ಇದೊಂದು ನಾಳೆ ಕಂಪ್ಲೀಟ್ ಹೊಸದು ಹಾಕೋದನ್ನು. ಶೂ ಬೇರೆ ತೊಗೊಂಡಿದ್ದಾನೆ, ಅದು ಹಾಕೋಬೇಕು ಅವನು. ಸೊ ಗೈಸ್ ಅವ್ರದ್ದು ರೆಡ್ ಚಡ್ಡಿ ಹಾಕೋ ಸ್ವಲ್ಪ ದೊಡ್ಡದು, ಅದಕ್ಕೆ ಇನ್ನೊಂದು ಹೊಸದು ಹಾಕ್ತೀನಿ. ಸೊ ಸಾಕು ಇವಾಗ. ಬಾ ರೆಡ್ ಅಮ್ಮ ನಾನು ಬೆಳಗ್ಗೆನು ಜೀನ್ಸ್ ಎಲ್ಲ ಹಾಕೊಳ್ಳೋ ಅಂತೆ, ಸೂಟೆಲ್ಲ ಹಾಕೊಳ್ಳೋ ಅಂತೆ. ಬೆಳಗ್ಗೆ ಒಂದು ಮತ್ತು ಸಂಜೆ ಒಂದು, ಇವಾಗ ಒಂದು. ಹೂ ಶಿವ. ಕಾರ್ ಮೇಲೆ ಕೂತ್ಕೊಂಡು ಕೇಕ್ ಕಟ್ ಮಾಡ್ಬಿಡು ಅಲ್ವ ರೀ? ಹಂಗಲ್ಲ, ಒಳಗಡೆ ಹೋಗಿ ಕೂತ್ಕೋ. ಎಸ್, ಇವಾಗ ಅಪ್ಪುಗೆ ಕೇಕ್ ಕಟ್ ಮಾಡಿಸೋಣ. ಅಪ್ಪು ಡೈಲಿ ಬಯಸ್ಕೊತಾನೆ ಹೊಡ್ಸ್ಕೊತಾನೆ ಗೈಸ್. ಅದಕ್ಕೆ ಇವತ್ತು ಬಯಸ್ಕೊಬೇಡ ಹೊಡ್ಸ್ಕೊಬೇಡ ಅಂತ ಹೇಳಿದ್ದೀನಿ. ಅಪ್ಪು ತಗೊಳ್ಳಿ ನೋಡಿರಿ ಹೆಂಗೆ ಮಾಡಿದ್ದಾನೆ. ಕೇಕ್ ಏನು ಮಾಡಿದ ಅಂದರೆ ಅವರು ಹಿಂಗೆ ಹ್ಯಾಂಡಲ್ ಕೊಟ್ಟಿರ್ತಾರಲ್ಲ, ಒಂದು ಇಟ್ಕೊಂಡು ಒಂದು ಪಟ್ ಅಂತ ಕೆಳಗಡೆ ಬಿಟ್ಬಿಟ್ಟ. ಕುಚ್ಚು ಅವನು ಕಾರು ಆ್ಯಕ್ಚುಲಿ ತೊಗೊಂಡು 1 ಮಂತಿಗೆ ಅವನು ಬ್ಯಾಟ್ರಿ ಫುಲ್ ಬರ್ನ್ ಮಾಡಿ ನಿಲ್ಲಿಸ್ಬಿಡ್ತಾ ಇದ್ದ. ಅದು ಬ್ಯಾಟ್ರಿನ ಹೋಗಿ ಮತ್ತೆ ಅವನಿಗೋಸ್ಕರ ಅವ್ನ ಬಾಡಿ ಅಂತ ರೆಡಿ ಮಾಡಿಸ್ಕೊಟ್ಟಿದ್ದೀವಿ. ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಪ್ಪು, ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ ಸಾರಿ. ನೀನು ಫಸ್ಟ್ ಗೊಂಬು ನೋಡಿ ಹೆಂಗೆ ನೋಡ್ತು. ಬ್ಲಾಕ್ ಫಾರೆಸ್ಟ್ ಅದಕ್ಕೆ ತೊಗೊಂಡ್ಬಂದಿದ್ವಿ. ಮಾಮಾಗ ನಾ ಅಣ್ಣಗೆ ತಿನ್ಸು ಬಾ. ನನಗೆ ತಿನ್ಸಿ. ನೀನು ತಿನ್ಸು. ಅಂದಾಯ್ತು. ನಮ್ಮ ಗೊಂಬು ಶೆಕೆಗೆ ಯಾವಾಗಲೂ ಹಿಂಗೆ ಇರೋದು. ಯಾರು ಏನು ಅನ್ಕೋಬೇಡಿ. ಸ್ವಲ್ಪ ತಿನ್ನಿಸ್ರಿ. ತಿನ್ನಿಸ್ತಾಳಂತವ್ರು ನನಗೆ. ಅಪ್ಪು ಸ್ಟಾರ್ಟ್ ಮಾಡು, ಒಂದು ರೌಂಡ್ ಬಾ ಹಂಗೆ ಕಾರ್. ಅವಳು ತಿನ್ನಲ್ಲ, ಸ್ವೀಟ್ ತಿನ್ನಲ್ಲ ಅವಳು. ರನ್ ಹಾಂ. ಬೊಂಬೆ ಹೆಂಗೆ ಹೋಯ್ತಾನೆ ನೋಡಿ. ಸೊ ಎಸ್ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಅಪ್ಡೇಟ್ ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಗುಡ್ ನ್ಯೂಸ್ನ ನಾನು ಇನ್ನೂ ತುಂಬ ಲೇಟ್ ರಿವೀಲ್ ಮಾಡೋದು.
ಇಷ್ಟು ಬೇಗ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಸೊ ಫಸ್ಟ್ ಗುಡ್ ನ್ಯೂಸ್ನ ರಿವೀಲ್ ಮಾಡಿದ್ದೀನಿ. ಸೊ ಅಪ್ಪು ಬರ್ಡೇನೂ ಆಯಿತು ಸಿಂಪಲ್ಲಾಗೆ. ಆ್ಯಂಡ್ ನಾಳೆ ಗ್ರ್ಯಾಂಡಾಗಿ ಮಾಡೋಣ ಅಂದ್ಬಿಟ್ಟು ಡೆಕೋರೇಷನ್ ಮಾಡಿ. ಚಿರಿ ಯಾವ ಕಲರ್ ತಂದಿದ್ಯಾ ಬಲೂನು? ಎಷ್ಟು ತಂದಿದ್ಯಾ? ಓಕೆ. ಸೊ ನಾಳೆ ಅವ್ನಿಗೆ ಡೆಕೋರೇಷನ್ ಎಲ್ಲ ಮಾಡಿ ಅವ್ನ ಬರ್ಡೇನೂ ಚೆನ್ನಾಗಿ ಸ್ಪೆಷಲಾಗಿ ಮಾಡೋಣ. ಇಲ್ಲಾಂದರೆ ಅವ್ನು ಬೇಜಾರು ಮಾಡ್ಕೋತಾನೆ. ಅವ್ನಿಗೆ ಈ ಥರ ಸೆಲೆಬ್ರೇಷನ್ ಮಾಡ್ಕೊಳ್ಳೋದೆಲ್ಲ ಇಷ್ಟ. ಆ್ಯಂಡ್ ಹೊರಗಡೆ ಔಟಿಂಗ್ ಹೋಗೋದು ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ಸೊ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದರೆ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.